ಇಷ್ಟೇ ಹೇಳಿರೋದೀಗ CM ಸಿದ್ದರಾಮಯ್ಯನವರು ವಾಪಸ್ ತಗೋಬೇಕು ಅಂತ ಮನವಿ ಮಾಡಿದ್ವಿ, ಸೊ ವಾಪಸ್ ತಗೊಂಡಿದ್ದಾರೆ ಅಂತ. ಇಲ್ಲ, ಅದು ಅಲ್ಲಿ ಕೆಳಗಡೆ ತೋರಿಸ್ತಾ ಇದ್ದಾರೆ ಸರ್, ನಾಳೆ ಬಂದು ವಾಪಸ್ ಅಂತ ತೋರಿಸ್ತಾ ಇದ್ದಾರೆ. ನಾಡಿದ್ದಿಲ್ಲ, 25ಕ್ಕೆ ನಮ್ದಿರೋದು ಬಂದು, ನಾಳೆ ಅಲ್ಲ. ಅವರು ಹೇಳ್ತಾ ಇದ್ದಾರೆ, ಅವ್ರು 25 ಅಂತಾನೆ ಹೇಳಿದ್ರು. ಆದ್ರೆ ಸರಿ, ನಾಳೆ ವಾಪಸ್ ತಗೊಂಡಿರೋರು ಯಾರಾಗಾದ್ರೆ? ನಾಳೆ ಅದು ಇನ್ನೊಂದು ಯಾವುದೋ ಸಂಘಟನೆ ಇರಂತೆ, ಅವ್ರೇನೋ ನಾಳೆ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಂಗಿತ್ತು ಸರ್. ಈಗ ಸಂಘಟನೆಗಳಲ್ಲೇ ನೀವು ಒಟ್ಟಾರೆಯಾಗಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನಾದರೂ ಗೆಲುವು ಸಿಗ್ಬೋದಾಗಿತ್ತು. ನಿಮ್ಮಲ್ಲೇ ಬಣಗಳಿದಾವೆ ಅಂತ ಅಂದ್ರೆ, ಈಗ ಒಬ್ರು ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿಲ್ಲ, ಸೊ ಇದಕ್ಕೆ ನಿಮಗೆ ಗೆಲುವು ಸಿಗುತ್ತಾ ಅಂತ? ಸರ್, ಖಂಡಿತ ಗೆಲುವು ಸಿಗುತ್ತೆ. ಗೆಲುವಿನ ವಿಚಾರದಲ್ಲಿ ರಾಜಿನೇ ಇಲ್ಲ ಸರ್. ಗೆಲುವು ಸಿಗೋಲ್ಲವರೆಗೂ ನಮ್ಮ ಹೋರಾಟ ಇದ್ದೇ ಇದೆ. ಇಲ್ಲಿ ನೀವು ಬಣ ಅಂತಂದ್ರಿ, ಅದನ್ನು ನಾನು ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಹೆಂಗಾಯ್ತಂದ್ರೆ, ಅಲ್ಲಿ ಇನ್ನೊಂದು ಬಣ ಈಗ ಹುಟ್ಕೊಂಡಿರೋದು. ಅದು ಈಗ ಅಂದರೆ, ಈಗ ಉದಾಹರಣೆಗೆ ನೀವೊಂದು ಮನೆ ಗೃಹ ಪ್ರವೇಶ ಮಾಡ್ತೀರಾ, ಹೊಸದಾಗಿ ಒಂದು ಮನೆ ಕಟ್ತೀರಾ. ಓಕೆ, ಆ ಗೃಹ ಪ್ರವೇಶಕ್ಕೆ ನೀವು ನನ್ನನ್ನೇ ಕರಿತೀರಾ ಅಂದ್ಕೊಳ್ಳಿ. ಉದಾಹರಣೆಗೆ ನಾನು ಬರ್ತೀನಿ, ಒಬ್ಬ ಅತಿಥಿಯಾಗಿ ನಾನು ಬರ್ತೀನಿ. ಬಂದನು ನಾನು ಏನು ಮಾಡಬೇಕು, ಅತಿಥಿಯಾಗಿ ನಿಮ್ಮ ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ವಿಶ್ ಮಾಡಿ ನಾನು ಬರ್ಬೇಕು. ಹೌದು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಮನೆ ಗೃಹ ಪ್ರವೇಶಕ್ಕೆ ಬಂದಂಥ ವ್ಯಕ್ತಿ ಇದು ಮನೆ ನಾನು ಚೆನ್ನಾಗಿದೆ, ನಾನೇ ಮನೇಲಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಇದೊಂದು ಹುಟ್ಕೊಂಡಿರೋಂಥದ್ದು. ಓಕೆ, ಇತ್ತೀಚೆಗೆ ಹುಟ್ಕೊಂಡಿರೋದು. ನಾವು ಈ ಹಿಂದೆ ನಾವು 17ನೇ ತಾರೀಕು ಒಂದು ದೊಡ್ಡ ಸಭೆ ಮಾಡಿದ್ವಿ ನಾವು. ಅದು ಒಂದು ಬೇರೆ ಇನ್ನೊಂದು ವಿಚಾರದಲ್ಲಿ, ಈ ತಂಬಾಕು ಉತ್ಪನ್ನದ ವಿಚಾರದಲ್ಲಿ ನಾವೊಂದು ಇದೇ ಬೇಕರಿ ಕ್ಯಾಂಡಿಮೇಟ್ಸ್ ಅವರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡ ಸಭೆ ನಮ್ಮ ಕಾರ್ಮಿಕ ಪರಿಷತ್ ವತಿಯಿಂದ ರವಿಶೆಟ್ಟಿ ಬೈಂದೂರವರು ಮಾಡಿದ್ರು. ಅವಾಗ ಅಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಆಯ್ತಾ, ಅವರು ಅದನ್ನ ಹುಟ್ಟು ಹಾಕೊಂಡಿರೋದು, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಏನ್ ಮಾಡ್ತಾ ಇದ್ದಾರೋ ಅದು ನಮಗೂ ಗೊತ್ತಿಲ್ಲ. ಅವ್ರ ಸಂಘಟನೆ ಬೇರೆ, ನಿಮ್ಮ ಸಂಘಟನೆ ಬೇರೆ. ಅವರು ಹೌದು ಸರ್, ನಾವು ಯಾಕಂದ್ರೆ ಇದು ನಮ್ದು ರಿಜಿಸ್ಟರ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಅಡಿಯಲ್ಲಿ ಬೇಕರಿ ಮತ್ತು ಕಾಂಡಿಮೆಂಟ್ಸು ನೌಕರರ ಸಂಸ್ಥೆಯೊಂದು ನಾವು ಮಾಡ್ಕೊಂಡಿರೋದು. ಇದು ನಮ್ದು ತುಂಬಾ ವರ್ಷದಿಂದ ಇದೆ, ಇವತ್ತು ಹುಟ್ಟಿರೋಂಥ ಸಂಸ್ಥೆ ಅಲ್ಲ. ಆಯ್ತಾ, ಹಾಗಾಗಿ ನಾವು ಏನು ಇದಕ್ಕೆ ಕರೆ ಕೊಟ್ಟಿದ್ದೀವಿ, 25ನೇ ತಾರೀಕು ನಾವೇನು ಫ್ರೀಡಮ್ ಪಾರ್ಕಲ್ಲಿ ಕರೆ ಕೊಟ್ಟಿದ್ದೀವಿ. ಕರೆ ಅಂದ್ರೆ ನಾವು ಕೊಟ್ಟಿರೋದಲ್ಲ, ಅದು ನಮ್ಮ ಎಲ್ಲ ವ್ಯಾಪಾರಿಗಳು ಸೇರಿ ಅವರೇ ಒಂದು ಸ್ವಇಚ್ಛೆಯಿಂದ ಅವರೇ ಎಲ್ಲ ಒಂದು ಮನಸ್ಸು ಮಾಡಿ, ಇಲ್ಲ ನಮ್ಗಿಂತ ಒಂದು ಕಷ್ಟ ಆಗಿದೆ ಸರ್. ಕತೆ ಹೆಂಗಾಗಿದೆ ಅಂದ್ರೆ, ಅವರಿಗೆ ರಾತ್ರಿ ಖುಷಿಯಾಗಿ ಮಲಗಿದ್ದಾರೆ, ಸುಸ್ತಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಿ ಸುಸ್ತಾಗಿ ಬಂದು ಮಲಗಿದ್ದಾರೆ. ಬೆಳಿಗ್ಗೆ ಅನ್ನೋಷ್ಟೊತ್ತಲ್ಲಿ ಅವ್ರ ಮನೆಗಿಲ್ಲ ಒಂದು ಪೋಸ್ಟಲ್ಲೋ ಇಲ್ಲ ಒಂದು ವಾಟ್ಸಪ್ಪಲ್ಲೋ ಬೆಳಗ್ಗೆ ಎದ್ದು ನೋಡುವಾಗ ಬಂದಿರುತ್ತೆ. ಅದು ನೋಡಿ ಅವ್ರ ಕತೆಗಳು ಹೆಂಗಾಗಿದೆ ಅಂದರೆ, ಅವ್ರಿಗೆ ನಿಜವಾಗ್ಲೂ ಸರ್, ಇದು ನಮ್ಮ ದೊಡ್ಡಸ್ತಿಗೆ ಹೇಳ್ತಾ ಇಲ್ಲ, ಆ ಒಂದು ತಂಬಾಕು ಉತ್ಪನ್ನದಲ್ಲಿ ನಾವೇನು ಅವರ ಒಂದು ಟಚ್ಚಲ್ಲಿ ಇದ್ವಿ, ಆ ಟಚ್ ಇಟ್ಕೊಂಡ್ಬಿಟ್ಟು ಅವ್ರು ನಮ್ಮಲ್ಲಿ ಬಂದರು. ಓಕೆ, ನೋಟಿಸ್ ಇಟ್ಕೊಂಡ್ಬಿಟ್ಟು ದಿನನಿತ್ಯ ಇವತ್ತು ಕೂಡ ನಮ್ಮ ಆಫೀಸಿಗೆ 100 ಜನ ಬರ್ತಾ ಇದ್ದಾರೆ ನೋಟಿಸ್ ಇಟ್ಕೊಂಡ್ಬಿಟ್ಟು. ಸರ್ ನನಗಿಷ್ಟ ಅಂದರೆ, ಈಗ ಏನು ಮಾಡಿದ್ದಾರೆ ಅಂದರೆ, ಒಂದು ಬುದ್ಧಿವಂತಿಕೆ ಮಾಡಿದ್ದಾರೆ ಅಧಿಕಾರಿಗಳು. ಮೊದಲು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏನು ಕಳಿಸ್ತಾ ಇದ್ರಂದ್ರೆ, ಅಮೌಂಟ್ ಹಾಕ್ಬಿಟ್ಟು 4 ವರ್ಷದ್ದನ್ನು ಲೀಸ್ಟ್ ಮಾಡಿ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ಇಷ್ಟನ್ನ ನೀವು 3 ದಿನ 10 ದಿನ 15 ದಿನ ಮ್ಯಾಕ್ಸಿಮಮ್ 15 ದಿನ ಟೈಮ್ ಕೊಟ್ಟಿದ್ದಾರೆ. 15 ದಿನದಲ್ಲಿ ನೀವು ಕಟ್ಟಬೇಕು. ಕಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಪೆನಾಲ್ಟಿ, ದಂಡ, ಇನ್ನೊಂದು ಮತ್ತೊಂದು ಆ್ಯಕ್ಷನ್ ತಗೊಳ್ತೀವಿ ಅಂತ. ಈಗ ಅದು ನಾವೆಲ್ಲ ಈ ಒಂದು ಹೋರಾಟ ಮಾಡೋದನ್ನ ನೋಡಿ ಇವಾಗ ಅದು ಮೊದಲು ಇಂಗ್ಲೀಷಲ್ಲಿ ಕಳಿಸ್ತಾ ಇದ್ರು. ಆಯ್ತಾ, ಅದು ಪಾಪ ಅವ್ರಿಗೆ ಓದೋಕ್ಕೂ ಬರಲ್ಲ, ಏನು ಗೊತ್ತಿರಲ್ಲ. ಇನ್ನೊಂದು ತಮಾಷೆ ಅಂದರೆ, ಒಬ್ಬ ವ್ಯಕ್ತಿಗೆ ಇದರಲ್ಲಿ ವಾಟ್ಸಪ್ಪಲ್ಲಿ ನೋಟಿಸ್ ಇದು ಕಳಿಸಿದ್ದಾರೆ, 18 ಲಕ್ಷ ರೂಪಾಯಿ ಅಂತ ಕಳಿಸಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಅದು ಓದಕ್ಕೆಲ್ಲ ಬಂದಿಲ್ಲ. ಅವ್ರು 18 ಲಕ್ಷ ಅನ್ನೋದು ನೋಡಿದ್ದಾರೆ. ಅವ್ರು ಖುಷಿ ಆಗ್ಬಿಟ್ಟು ಅವ್ರೇನು ತಿಳ್ಕೊಂಡಿದ್ದಾರೆ, ಅದು ನಮ್ಮಲ್ಲಿ ಬಂದಿದ್ದಾರೆ. ಅವರು ಸರ್ ನಮ್ಗೆ 18 ಲಕ್ಷ ಕಳಿಸಿದೀವಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ, ನಾನು ಯಾವ ತರ ತಗೋಬೇಕು ಅಂತ. ಅಲ್ಲಿಗೆ ಅವರ ಮುಗ್ಧತೆನ ಯೋಚನೆ ಅಲ್ವಾ, ಇವರ ಮುಗ್ಧತೆ ಮೇಲೆ ಆಟ ಆಡಿದ್ರಲ್ವಾ ಇಷ್ಟು ದಿನ. ಆ ಥರ ಒಂದು ಮಾಡಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಬನ್ನಿ ನಾವು ಕಾರ್ಯಾಗಾರ ಮಾಡ್ತೀವಿ, ನಿಮ್ಗೇನು ಇದಿದೆ, ನಿಮ್ಗೇನು ತೊಂದರೆ ಆಗೋದಿಲ್ಲ, ನೀವು ಬನ್ನಿ ಕಾರ್ಯಾಗಾರ ಮಾಡಿ, ನಿಮ್ಮ ಡೀಟೇಲ್ ಕೊಡಿ, ಏನು ಮಾಡ್ಬೇಕಂತ ಹೇಳ್ತೀವಿ ಅಂತ ಈ ಥರ ಬಂದಿದ್ದಾರೆ. ಎಸ್ ಸರ್. ಒಬ್ಬರು ಟೀ ವ್ಯಾಪಾರಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ಶರಣ್ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ, ಈ ಒಂದು GST ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಬೆಳಗಾದ್ರೆ ಸಾಕು ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಕಾಫಿ, ಅದು ಹಾಲು ಹಾಕಿ ಸ್ವೀಟ್ ಆಗಿರೋ ಕಾಫಿ ಕುಡಿಬೇಕು ಅಂತ ಎಲ್ಲ ಗ್ರಾಹಕರ ಆಸೆ. ಆದರೆ ವ್ಯಾಪಾರಿಗಳು ಮಾತ್ರ ಅದಕ್ಕೆ ಇವತ್ತು ಬರೆ ಎಳೆದಿದ್ದಾರೆ. ಪ್ರಮುಖವಾಗಿ ಏನು ಕಮರ್ಷಿಯಲ್ ಟ್ಯಾಕ್ಸ್ನಿಂದ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇವತ್ತಿನಿಂದ 25ನೇ ತಾರೀಕಿನವರೆಗೂ
ನೋ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಹಾಲಿನ ಉತ್ಪನ್ನಗಳನ್ನು ಬಳಸಿರುವಂತಹ ಪದಾರ್ಥ ಆಗಿರ್ಬೋದು, ಹಾಲಾಗಿರ್ಬೋದು, ಅದೇ ಜೊತೆಗೆ ಟೀ, ಕಾಫಿ ಯಾವುದನ್ನು ಕೂಡ ಮಾರಾಟ ಮಾಡ್ತಾ ಇಲ್ಲ. ಸದ್ಯ ಗಮನಿಸ್ತಾ ಇರ್ಬೋದು, ಬರೀ ಬ್ಲ್ಯಾಕ್ ಟೀ, ಗ್ರೀನ್ ಟೀ ಮತ್ತೆ ಲೆಮನ್ ಟೀಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಾಹಕರಿಗೆ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ, ಇವತ್ತು ನಾವು ಯಾವುದೇ ರೀತಿಯಾದಂತಹ ಹಾಲಿನ ಪದಾರ್ಥಗಳನ್ನು ಉಪಯೋಗಿಸ್ತಾ ಇಲ್ಲ, ಮೊಸರು ಕೂಡ ಉಪಯೋಗಿಸ್ತಿಲ್ಲ, ಅದರ ಜೊತೆಗೆ ಟೀ, ಕಾಫಿಗೆ ಕೂಡ ಹಾಲನ್ನು ಬಳಸ್ತಾ ಇಲ್ಲ. ಅದರ ಜೊತೆಗೆ ಪ್ರಮುಖವಾಗಿ ಏನೋ ವರ್ತಕರ ಸಂಘಟನೆಯ ಒಂದು ಪ್ಲಾನಿಂಗ್ ಏನಿತ್ತು, ಅದೇ ರೀತಿಯಾಗಿ ಕೈಗೆ ಕಪ್ಪು ಬಟ್ಟೆಯನ್ನು ಕೂಡ ಹಾಕ್ಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ಪ್ರತಿಭಟನೆಯ ಕಾವು ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ವಾಣಿಜ್ಯ ಇಲಾಖೆ ಒಂದು ಏಕಾಏಕಿಯಾಗಿ ನೋಟಿಸನ್ನು ಕಳಿಸಿಕೊಟ್ಟಿತ್ತು. ಈ ಒಂದು ನೋಟಿಸ್ ಬಂದ ಬಳಿಕ ವರ್ತಕರು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತ ಹಾಕಿದ್ರು. ಅದೇ ರೀತಿಯಾಗಿ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕೂಡ ಕರೆಯನ್ನು ನೀಡಿದ್ದಾರೆ. ಅದರ ಮೊದಲ ಹೆಜ್ಜೆ ಎನ್ನುವಂತಾರೆ ಇವತ್ತು ಸಂಪೂರ್ಣವಾಗಿ ಹಾಲಿನ ಉತ್ಪನ್ನಗಳನ್ನು ಕಟ್ ಆಫ್ ಮಾಡಿರುವಂಥದ್ದು. ಮತ್ತೆ ನಾಳೆ ಇನ್ನಷ್ಟು ಹೊಸ ಬೆಳವಣಿಗೆಗಳು ಕೂಡ ಕಾಣಿಸುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಕಪ್ಪು ಬಟ್ಟೆಯನ್ನು ಕೂಡ ಹಾಕಿಕೊಂಡು ಮುಷ್ಕರದ ರೀತಿಯಲ್ಲೇ ವ್ಯಾಪಾರವನ್ನು ನಡೆಸ್ತಾ ಇರುವಂಥದ್ದು. ವ್ಯಾಪಾರಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಏಕಾಏಕಿ ನೋಟಿಸ್ ಬಂದಿರುವಂಥದ್ದು, ನಿಮಗೆ ಎಷ್ಟು ಲಕ್ಷ ನೋಟಿಸ್ ಬಂತು? ಮತ್ತೆ 27 ಲಕ್ಷ ಬಂದಿದೆ. ಹಾಗೆ ನಾಳೆ ಕೂಡ ನಾವು ಗುಟ್ಕಾ ಎಲ್ಲ ಬ್ಯಾನ್ ಮಾಡ್ತಿದ್ವಿ, ಗುಟ್ಕಾ ಎಲ್ಲ ಸೇಲ್ ಮಾಡಲ್ಲ, ಸಿಗರೇಟ್ ಸೇಲ್ ಮಾಡಲ್ಲ. ಇವತ್ತು ಬ್ಲ್ಯಾಕ್ ಟೀ, ಲೆಮನ್ ಟೀ, ಏನು ನೀರಿನ ಉತ್ಪನ್ನ ಏನಿದೆ ಅದು ಮಾತ್ರ ಮಾಡಿ ಕೊಡ್ತಾ ಇದ್ದೀವಿ. ಮಿಲ್ಕ್ ಪ್ರಾಡಕ್ಟ್ ಯಾವುದು ಸೇಲ್ ಮಾಡ್ತಾ ಇಲ್ಲ, ಅದರಿಂದ ಉತ್ಪನ್ನಗಳನ್ನು ರೆಡಿ ಮಾಡ್ತಾನೂ ಇಲ್ಲ. ಈಗ 25ನೇ ತಾರೀಕು ಏನಿದೆ, ರವಿ ಅಣ್ಣ ಏನು ಹೇಳಿದ್ದಾರೆ ಅದ್ರ ಪ್ರಕಾರನೇ 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಬೇಕ್ರಿ ಸಂಘದವರು ಮತ್ತು ಬೇಕ್ರಿ ಕೆಲಸ ಮಾಡೋರು, ಆಮೇಲೆ ಕಾಂಡಿಮೆಂಟ್ಸ್ ಅವರು ಪ್ರತಿಯೊಬ್ಬರು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ 8:00ವರೆಗೆ ಅಲ್ಲಿ ಇರ್ತೀವಿ. ಇದಿಷ್ಟು ವ್ಯಾಪಾರಿಗಳು ಹೇಳ್ತಾ ಇರುವಂತಹ ಮಾತು. ಪ್ರಮುಖವಾಗಿ ಒಂದು ದಿವಸ ನಮಗೆ ಲಾಸ್ ಆದ್ರೆ ಪರವಾಗಿಲ್ಲ, ಆದ್ರೆ ಮುಂದೆ ಬರುವಂತಹ ಸಮಸ್ಯೆ ಏನಿದೆ, ಈಗಾಗಲೇ ಬಂದು ತಲೆಯ ಮೇಲೆ ತೂಗುಗತ್ತಿಯಂತೆ ಇರುವಂತಹ ನೋಟಿಸ್ ಏನಿದೆ, ಅದಕ್ಕೊಂದು ಪರಿಹಾರ ಸರ್ಕಾರ ಒದಗಿಸುತ್ತಾ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರತಿಭಟನೆ ಮತ್ತೆ ಮುಷ್ಕರದಿಂದಾಗಿ ಈಗಾಗಲೇ ಸರ್ಕಾರ ಕೂಡ ಎಚ್ಚೆತ್ತು ಸಭೆ ಕರೆಯುವಂತಹ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಒಂದಿಷ್ಟು ವರ್ತಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರೈನು ಹೋದ ಮೇಲೆ ಸರ್ಕಾರ ಟಿಕೆಟ್ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಮುಷ್ಕರ ಏನಿದೆ ನಿಧಾನಗತಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆಯ ಕಾವು ಇನ್ನಷ್ಟು ಜೋರಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ನಾವು ಗಮನಿಸಿದ್ವಿ. ಈಗ ಅಲ್ಲಿನ ವ್ಯಾಪಾರಸ್ಥರ ಜೊತೆಗೆ ಮಾತನಾಡಿಸಿದಂಥ ಸಂದರ್ಭದಲ್ಲಿ ನಾವಂತೂ ಹಾಲು ಅದೆಲ್ಲ ಮಾರಲ್ಲ, ಅಂದರೆ ಹಾಲಿಂದ ಟೀ ಮಾಡಿ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಸರ್? ಹಾಗಾದ್ರೆ ಸರ್, ಇದು ನಾಳೆ ಕೂಡ ಇದು ಮುಂದುವರಿಯುತ್ತೆ. ನಾಡಿದ್ದು ನಮ್ಮದು 25ನೇ ತಾರೀಕು ಏನು ಶುಕ್ರವಾರ ಬೃಹತ್ ಎಲ್ಲರೂ ಕೂಡ ಅವರ ಸ್ವಇಚ್ಛೆಯಿಂದ ಬೇಕರಿ ಮತ್ತು ಕಾಂಡಿಮೆಂಟ್ಸು, ಸಣ್ಣ ಪುಟ್ಟ ಉದ್ದಿಮೆದಾರರು ಯಾರು ಅವರು ಎಲ್ಲರಿಗೂ ಈಗ ಅರ್ಥ ಆಗ್ಬಿಟ್ಟಿದೆ. ನಾವೇನು ಸ್ಕ್ಯಾನರ್ ಯೂಸ್ ಮಾಡಿಬಿಟ್ಟು ನಾವು ವ್ಯಾಪಾರಗಳನ್ನು ಮಾಡಿದ್ವಿ, ಎಲ್ಲರಿಗೂ ಇದು ಕಳಿಸ್ತಾರೆ ಇವರು ಅನ್ನೋದೊಂದು ಗ್ಯಾರಂಟಿ ಆಗಿದೆ. ಯಾಕೆಂದರೆ ಅವರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಏನೊಂದು ಈ ಸ್ಕ್ಯಾನರು ಇದೆಯಾ ಅದರಲ್ಲಿ ಡೀಟೇಲ್ ತೊಗೊಂಡ್ಬಿಟ್ಟು ಅವ್ರು ನೋಟಿಸ್ ಕಳಿಸಿರೋದು. ಮತ್ತೆ ಯಾರ್ದು ಬೇರೆ ಎಲ್ಲೂ ಅವ್ರು ಡೀಟೇಲ್ ತೊಗೊಂಡಿಲ್ಲ. ಇವ್ರು ಏನು ವ್ಯಾಪಾರ ಮಾಡ್ತಾರೆ ಏನು ಅನ್ನೋ ದಾಖಲಾತಿ ಯಾವುದೂ ಕೂಡ ಅವ್ರ ಹತ್ರ ಇಲ್ಲ. ಆ ಸ್ಕ್ಯಾನರ್ ಏನಿದ್ದಾರೆ ಅವ್ರ ಹತ್ರ ಹೋಗಿದ್ದಾರೆ, ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಇವ್ರ ನಂಬರನ್ನು ಕೊಟ್ಟಿದ್ದಾರೆ. ಕೆಲವರು ಅಡ್ರೆಸ್ ಕೆಲವರದ್ದು ಇದೆ, ಕೆಲವರದ್ದು ಅಡ್ರೆಸ್ ಇಲ್ಲ, ಬರೀ ಫೋನ್ಗೆ. ಸರ್, ಈಗ ಕೆಲವರು ನನಗೆ ಕ್ಲಾರಿಟಿ ಬೇಕು. ಈಗ ಸೈಕಲಲ್ಲಿ ಬೈಕ್ ಮೇಲೆ ಎಲ್ಲ ಇಟ್ಕೊಂಡು ಟೀ ಮಾರ್ತಾರೆ, ಅವ್ರದ್ದು UPI ಇದ್ದೇ ಇರುತ್ತೆ, ಸ್ಕ್ಯಾನರ್ ಇದ್ದೇ ಇರುತ್ತೆ. ಸೊ ಅವ್ರಿಗೂ ನೋಟಿಸ್ ಹೋಗಿದೆಯಾ ಹಾಗಾದ್ರೆ? ಖಂಡಿತ ಸರ್. ಅವ್ರದ್ದು ಏನು ಟಾರ್ಗೆಟ್ ಇದೆ, ದಿನಕ್ಕೊಂದು 5,000 to 6,000 ರೂಪಾಯಿ ಅವರು ಅಕಸ್ಮಾತ್ ಸ್ಕ್ಯಾನರ್ ಅಲ್ಲಿ ಮಾಡಿಸಿದ್ರೆ ಖಂಡಿತ ಅವರಿಗೂ ಬರುತ್ತೆ. ಅವರಿಗೂ ಕಟ್ಟಿಟ್ಟು ಬುತ್ತಿ, ಯಾರಿಗೂ ತಪ್ಪಿದ್ದಲ್ಲ. ಆಯ್ತಾ? ಹಾಗಾಗಿ ನಾವು ನಾಳೆ ಕೂಡ ಇದು ಮುಂದುವರಿಯುತ್ತೆ. ಈಗೇನು ಹೇಳಿದ್ರಲ್ಲ ಅವರು, ಕಪ್ಪು ಬಟ್ಟೆ ಕಟ್ಕೊಂಡು ಬರೀ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಹಾಲು ಉತ್ಪನ್ನಗಳನ್ನು ಬಹಿಷ್ಕಾರ ಮಾಡಿ ನಾಳೆ ಕೂಡ ಮುಂದುವರಿಯುತ್ತೆ. ನಾಡಿದ್ದು ನಾವು ಪ್ರತಿಯೊಬ್ಬರೂ ಅವರವರ ಅಂಗಡಿಯನ್ನು ಬಂದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ನೋವು ಅವರಿಗೆ ಗೊತ್ತಿದೆ.